ರಾಜ್ಯವೇ ತಲೆ ತಗ್ಗಿಸುವಂತ ಒಂದು ಘಟನೆ ಬಾಗಲಕೋಟೆಯಲ್ಲಿ ಜರುಗಿದಂತಹದ್ದು. ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ನಡೆಸುವಂತ ಒಂದು ಸಿದ್ಧಸಿರಿ ಅನ್ನುವಂತ ಶಿಕ್ಷಣ ಮತ್ತು ಸಮಾಜ ಸೇವಾ ಸಂಸ್ಥೆ ಅನ್ನುವಂತ ಹೆಸರಿನ ವ್ಯವಸ್ಥೆ ಅಡಿಯಲ್ಲಿ 3ನೇ ಅಂತಸ್ತಿನಲ್ಲಿ ಸುಮಾರು 40-45 ಸರಿಯಾದ ರಿಪೋರ್ಟ್ ಬರಬೇಕಾಗಿದೆ, ತೆಗೆದುಕೊಳ್ತಾ ಇದ್ದೇವೆ. ಅಷ್ಟು ಬುದ್ಧಿಮಾಂದ್ಯ ಮಕ್ಕಳನ್ನು ಒಂದೆಡೆ ಕೂಡಿ ಹಾಕಿ ಅವರನ್ನು ಕಳೆದ 6-7 ವರ್ಷಗಳಿಂದ ಒಂದು ವರದಿ ಬರ್ತಾ ಇದೆ, 4 ವರ್ಷ ಅಂತ ಒಂದು ವರದಿ ಬರ್ತಾ ಇದೆ, ಇನ್ನು ಪರಿಶೀಲಿಸಬೇಕಾಗಿದೆ. ಒಂದೆಡೆ ಕೂಡಿ ಹಾಕಿ ದೇವರ ಸ್ವರೂಪ, ಬುದ್ಧಿಮಾಂದ್ಯರು, ಅಂಗವಿಕಲರು ಇವೆರಡು ದೇವರ ಸ್ವರೂಪ, ವಿಶಿಷ್ಟ ಚೇತನರು ಅಂತ ತಿಳ್ಕೊಂಡು ಅಂಗವಿಕಲರು ಅನ್ಲಾರ್ದೇನೆ ನಮ್ಮ ಸರ್ಕಾರಗಳು ಗೌರವಪೂರ್ಣವಾಗಿ ಅವರನ್ನು ನಡೆಸಬೇಕು ಅನ್ನುವಂತ ಒಂದು ಸಂದೇಶ ಸಾರ್ವಜನಿಕರಿಗೆ ಕೊಡುವಂತ ಉದ್ದೇಶ ಇಟ್ಕೊಂಡು ವಿಶಿಷ್ಟ ಚೇತನರು ಅನ್ನುವಂತ ಹೆಸರನ್ನು ಕೂಡ ಕೊಟ್ಟದ್ದಾಗಿದೆ. ಇಂಥ ನಾಗರಿಕ ಸಮಾಜದಲ್ಲಿ, ಸಂವೇದನಾಶೀಲ ಸಮಾಜದಲ್ಲಿ ಬಾಗಲಕೋಟೆಯ ಆ 3ನೇ ಅಂತಸ್ತಿನ 54ನೇ ಸೆಕ್ಟರ್ನಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗಾಗಿಯೇ ನಡೆಸ್ತಾ ಇರುವಂತ ಅನ್ರಿಜಿಸ್ಟರ್ಡ್ ಆಗ್ಲಿ ಶಾಲೆ ನಡೆಸಲಿಕ್ಕೆ ಸರ್ಕಾರಿ ಅನುಮತಿ ತೆಗೆದುಕೊಳ್ಳಾರದೆ ಕೇವಲ ಸಂಸ್ಥೆಯನ್ನು ಮಾತ್ರ ರಿಜಿಸ್ಟರ್ ಇತ್ತೀಚೆಗೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ರಿಪೋರ್ಟು ಅಡಿಯಲ್ಲಿ ನಡೆಸ್ತಾ ಇರುವಂಥದ್ದು ಇದು ಖಂಡನೀಯ. ಈಗ 2 ತಿಂಗಳು 3 ತಿಂಗಳಿಂದ ರಿಪೋರ್ಟ್ ಅನ್ನುವಂಥದ್ದು ನಿನ್ನೆ ನಾವು ಟಿವಿ ಮಾಧ್ಯಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲೇ ನಾ ಎಲ್ಲ ನೋಡಿದ್ದೇನೆ. ಅನೇಕ ಮಾಧ್ಯಮ ಸ್ನೇಹಿತರು ಕೂಡ ನನಗೆ ಅದರ ಫುಟೇಜ್ಗಳನ್ನು ಕಳಿಸಿಕೊಟ್ಟಿದ್ರು. ಆ ಮಕ್ಕಳನ್ನು ನಡೆಸಿಕೊಳ್ಳುವಂತ ರೀತಿ ಅತ್ಯಂತ ಅಮಾನವೀಯ, ಕಟುಕರ ಸ್ವಭಾವ. ಕಟುಕನಿಗೂ ಕೂಡ ಆ ಪ್ರಾಣಿ ಹಿಂಸೆ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟಾದ್ರೂ ಕಿಂಚಿತ್ತಾದ್ರೂ ಕರುಣೆ ಬರುವಂತಹದ್ದೇ. ಈ ದೇವಸ್ವರೂಪಿ ಮಕ್ಕಳ ಮೇಲೆ ನಿರಂತರವಾಗಿ ಎಷ್ಟೋ ಸಾರಿ ನಡೆಸಿದಾನೋ ಗೊತ್ತಿಲ್ಲ ಆ ಪ್ರಾಣಿ, ಆ ಮನುಷ್ಯ, ಅವ ಗಂಡ ಹೆಂಡತಿ ಅಂತನ್ನುವಂಥದ್ದು. ಮನುಷ್ಯ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಅವ ಮೃಗ. ಆ ಕುಟುಂಬವೇ ಮೃಗದ ಕುಟುಂಬ ಅಂತ ಹೇಳಲೇಬೇಕು. ಅವ್ನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಎಲ್ಲರೂ ನಗ್ತಾ ಇರುವಂತಹದ್ದು, ನೋಡ್ತಾ ಇರುವಂತಹದ್ದು, ಬಡಿಗೆಯಿಂದ ಹೊಡೆಯುವಂತಹದ್ದು, ಒದಿಯುವಂತಹದ್ದು, ರಬ್ಬರ್ ಪೈಪ್ ದಿಂದ ಹೊಡೆಯುವಂತಹದ್ದು, ಒಂದೇ ಕೈಗೆ ಸಿಕ್ಕ ಎಲ್ಲ ವಸ್ತುಗಳಿಂದ ಅವರನ್ನು ಹಿಂಸೆಗೆ ಒಳಪಡಿಸುವಂತಹದ್ದು, ಹಿಂಸೆ ಮಾಡ್ತಾ ಇರುವಂತಹದ್ದು, ಖಾರದ ಪುಡಿ ಎರಚಿದಂತಹದ್ದನ್ನು ಕೂಡ ರಿಪೋರ್ಟ್ ನೋಡಿದ್ದೇನೆ. ಒಟ್ಟಾರೆ ಇಂಥ ಕಟುಕರನ್ನು ಕೇವಲ ಶಿಕ್ಷೆಗೆ ಒಳಪಡಿಸಿದ ಸಾಲೋದಲ್ಲ, ಅಂಥವರನ್ನು ಗಲ್ಲಿಗೇರಿಸುವಂತ ಒಂದು ಕೆಲಸ ಕೂಡ ಮಾಡಬೇಕು. ವಿಚಾರಣೆ ಏರ್ಪಡಿಸಿ ಯಾರು ಕೂಡ ಇಂಥ ದುಸ್ಸಾಹಸಕ್ಕೆ, ಹಣ ಗಳಿಸುವಂತ ಈ ಪ್ರವೃತ್ತಿಗೆ, ಈ ಮಟ್ಟಕ್ಕೆ ಇಳಿಯಬಾರದು ಅನ್ನುವಂತ ಒಂದು ಸಂದೇಶ ಈ ಬಾಗಲಕೋಟೆಯ ಈ ಸಂಸ್ಥೆಯ ಮೇಲೆ ಕ್ರಮ ಕೈಗೊಂಡು ತೀವ್ರವಾದಂತ ವಿಚಾರಣೆ ಮಾಡಿ ಮಾನ್ಯ ನ್ಯಾಯಾಧೀಶರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಸಾರ್ವಜನಿಕರಷ್ಟೇ ಅಂತಲ್ಲ, ಇಡೀ ದೇಶವೇ ನಾಡೇ ತಲೆ ತಗ್ಗಿಸುವಂತಹ ಘಟನೆ ನಮ್ಮ ಬಾಗಲಕೋಟೆಯಲ್ಲಿ ನಮಗೆ ಯಾರಿಗೂ ಗೊತ್ತಾಗಲಾರ್ದಂತೆ ಮನೆ ಮಾಲೀಕರಿಗೂ ಕೂಡ ಬಾಡಿಗೆ ಕೊಡಬೇಕಾದಂಥವ್ರು ಕೂಡ ಇವತ್ತು ಎಚ್ಚರಿಕೆ ಕೊಡುವಂತಹದ್ದೇ. ಇವತ್ತು ಹುಷಾರಾಗಿರ್ಬೇಕು ನೀವು ಅನ್ನುವಂಥದ್ದು. ಯಾರ್ದು ಮನೆಯನ್ನು ಗೊತ್ತಿಲ್ಲ ನಮಗಿದೆ. ಅನೇಕರು ಎಲ್ಲೆಲ್ಲಿ ಅವರು ಬಂದು ಮನೆ ಖರೀದಿ ಮಾಡ್ಕೊಂಡಿದ್ದಾರೆ, ಯಾರ್ಯಾರ ಹೆಸರಿಗೂ ಬಾಡಿಗೆ ಕೊಟ್ಟಿದ್ದಾರೆ. ಆ ಬಾಡಿಗೆ ಕೊಡೋ ಪೂರ್ವದಲ್ಲಿ ಆ ಸಂಸ್ಥೆಯವರ ಪೂರ್ವಪರ ವಿಚಾರಣೆ ಮಾಡಿ ಕೊಡಬೇಕು. ಇಲ್ಲದೇ ಇದ್ರೆ ಇಂಥ ಘಟನೆಗಳಿಗೂ ಅವರು ಕೂಡ ಸಾಕ್ಷಿಭೂತರಾಗುವಂಥದ್ದು, ಅವರು ಕೂಡ ಕ್ರಮಕ್ಕೆ ಅರ್ಹರಾಗುವಂಥದ್ದೇ. ಏನ್ ನಡೀತಾ ಇದೆ, ಯಾರು ಬಂದ್ರು, ವಿದೇಶಿಯವರು ಬಂದಿದ್ದಾರೋ, ಶತ್ರುಗಳು ಬಂದಿದ್ದಾರೋ, ಭಯೋತ್ಪಾದಕರು, ಇವತ್ತಂತೂ ಭಯೋತ್ಪಾದಕ ಚಟುವಟಿಕೆಗಳು ಎಲ್ಲೆಡೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬಾಡಿಗೆ ಕೊಡುವ ಪೂರ್ವದಲ್ಲಿ ವಿಚಾರ ಮಾಡ್ಬೇಕನ್ನುವಂತ ಒಂದು ಆಗ್ರಹ ಕೂಡ ನಾನು ಮಾಡ್ತಾ ಈ ಘಟನೆ ತೀವ್ರವಾಗಿ ಖಂಡಿಸ್ತೇನೆ. ತಪ್ಪಿತಸ್ಥ ಅಧಿಕಾರಿಗಳು ಯಾರೇ ಇದ್ರು ಕೂಡ ಅವರಿಗೆ ತೀವ್ರವಾದಂತ ಪನಿಷ್ಮೆಂಟ್ ಅನ್ನು ಕೂಡ ಅವರಿಗೆ ಕೊಡಬೇಕನ್ನುವಂತ ಒಂದು ಆಗ್ರಹ ನಾನು ಮಾಡ್ತಾ ಇದ್ದೇನೆ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ.
ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.